ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮಹಾಸಂಚಿಕೆ ಪಾರ್ಟ್ 1ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಲ್ಲವಿ ತುಂಬ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಪೂರ್ಣಿಮಾ ಬಂದು, ಏನು ಮಾಡ್ತಿದ್ಯಾ ಪಲ್ಲವಿ, ಯಾಕೆ ಅಳ್ತಾ ಇದೆಯಾ, ಯೋಚನೆ ಮಾಡಬೇಡ, ಆ ಇಂದ್ರನ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಅದನ್ನೆಲ್ಲ ಬಿಟ್ಬಿಡು, ಇವಾಗ ಮದುವೆ ಸಂಭ್ರಮ, ರೇಷ್ಮೆ ಸೀರೆ ಉಟ್ಕೊಂಡು ನಗ್ನಗುತ್ತಾ ಎಲ್ಲರ ಜೊತೆ ಚೆನ್ನಾಗಿರಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಅತ್ತೆ ನನಗೇನು ಬೇಡ ಅಂತ ಅಂದಾಗ, ನೋಡು ಹಾಗೆಲ್ಲ ಅನ್ಬೇಡ, ತಗೊಮ್ಮ, ಇದು ನನ್ನ ರೂಮ್ ಕೀ, ಈ ಕೀ ತಗೊಂಡೋಗು, ಅಲ್ಲಿ ಸೀರೆ ಮತ್ತು ಡೈಮಂಡ್ ನೆಕ್ಲೆಸ್ ಎಲ್ಲ ಇದೆ, ಹಾಕ್ಕೊಂಡು ಬಾವೋಗಮ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ಶಿವಾನಿ ಕ್ಲಾಪ್ಸ್ ಹಾಕೊಂಡು ಬರ್ತಾ ಇರ್ತಾಳೆ. ಮಾಮ್ ಸೂಪರು, ನೀವು ಯಾವ ಥರ ಅಂತ ಅಂದರೆ, ಅಪ್ಪ ಅವ್ನು ಯಾರನ್ನೋ ಮಗ ಅಂತ ಕರ್ಕೊಬಂದರು, ಅವನಿಗೆ ನೋಡಿದರೆ ಆಸ್ತಿಲಿ ಪಾಲು ಕೊಟ್ರಿ, ಇವಾಗ ಇವಳೇ ಅವಳನ್ನ ಮನೆಗೆ ಕರ್ಕೊಬಂದ್ಬಿಟ್ಟು ಇವಾಗ ಚಿನ್ನ ಒಡವೆ ಡೈಮಂಡು ಎಲ್ಲ ಕೊಡ್ತಾ ಇದ್ದೀರಾ, ಸೂಪರ್ ಅಂದರೆ ಸೂಪರ್ ಮಾಮ್ ಅಂತ ಹೇಳ್ತಾ ಇರಬೇಕಾದ್ರೆ ಪೂರ್ಣಿಮಾ ಅವರಿಬ್ಬರು ಮುಖನ ನೋಡ್ತಾ ಇರ್ತಾಳೆ. ಆವಾಗ ಮತ್ತೆ ಶಿವಾನಿ ಹೇಳ್ತಾ ಇರ್ತಾಳೆ, ಅಮ್ಮ ದಾನ ಶೂರ ಕರ್ಣ ಅಂತ ಇರೋದು ಫೀಮೇಲ್ ವರ್ಷನ್ ಅಂತ ಅಂದರೆ ದಾನ ಶೂರ ಕರ್ಣಿ ಅಂತ ನಿನ್ನ ನೋಡೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಅಲ್ಲ ಯಾಕೆ ಈ ಥರ ಮಾತಾಡ್ತಿದ್ದೀಯ ಶಿವಾನಿ, ನನ್ನ ನಕ್ಲೀಸು ಒಡವೆ ಯಾವುದು ಸಹ ಇವಳು ಹಾಕ್ಬಾರ್ದು, ಏನಾದರೂ ಹಾಕಿದರೆ ಅದೇನಾದರೂ ಕರ್ಗೋಗುತ್ತಾ ಅನ್ಬೇಕಾದ್ರೆ, ಕರ್ಗೋಗುತ್ತೆ ಅಂತ ನಾವೇನು ಹೇಳ್ತಿಲ್ಲ, ಬಟ್ ಇಷ್ಟೊಂಥರ ಸ್ವಾತಂತ್ರ್ಯ ಇವಳಿಗೆ ಕೊಡೋದು ಒಳ್ಳೇದಲ್ಲ ಅಂತ ಈ ಕಡೆ ಅವನಿಗೆ ಹೇಳ್ತಾ ಇರ್ತಾಳೆ. ಆವಾಗ ಪೂರ್ಣಿಮೆ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ನಿಮಗೆಲ್ಲ ಏನಾಗಿದೆ, ಯಾಕೆ ಈ ಥರ ಚುಚ್ಚಿ ಅವಳಿಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಈ ಕಡೆ ಪಲ್ಲವಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಬಿಡಿ ಅತ್ತೆ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ನನಗೆ ಆಶ್ರಯ ಕೊಟ್ಟಿದ್ದೀರಾ, ನಾನು ಅದನ್ನು ದುರುಪಯೋಗ ಮಾಡ್ಕೋಬಾರ್ದಲ್ವಾ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂದಾಗ, ಯಾಕೆ ಪಲ್ಲವಿ ನೀನು ಇದೇ ರೀತಿ ಮಾತಾಡ್ತಿದೀಯಾ, ಇದು ನಿನ್ನ ಸೋದ್ರ ಮಾವನ ಮನೆ ಆಯಿತಾ, ಅಲ್ಲ ಕೊಂಡ್ರು ಮಾಧವರಸ ಮತ್ತು ಪೂರ್ಣಿಮನ ಮಕ್ಕಳು, ನೀವು ಈ ಥರ ಮಾತಾಡ್ತಿದ್ದೀರಾ, ನಾಚಿಕೆ ಆಗಲ್ವಾ ಅಂತ ಪೂರ್ಣಿ ಬೈತಾ ಇರ್ತಾಳೆ. ಈ ಕಡೆ ಪಲ್ಲವಿ ಸಹ ಬೇಡ ಅತ್ತೆ, ಅವ್ರನ್ನೆಲ್ಲ ಬೈಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದು ಕರೆಕ್ಟೇ ಇದೆ ಅಂತ ಅನ್ಬೇಕಾದ್ರೆ, ಹಾಗಂತ ನೋಡ್ತಾ ಇದ್ದರೆ ಏನು ಗೊತ್ತೇನಮ್ಮ, ಇವ್ರು 3 ಜನನೂ ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕು, ನೀನು ಇಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ, ವಾವ್ ಅಮ್ಮ ಸೂಪರು, ನೀನು ಎಷ್ಟು ಚೆನ್ನಾಗಿ ಹೇಳಿದೆ, ನಾನು ಅಕ್ಕ ಅವನು ಎಲ್ಲರೂ ಮದುವೆ ಆಗಿ ಹೋಗ್ತೀವಿ, ಆಮೇಲೆ ನೀನು ತುಂಬ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಶಿವಾನಿ ಮತ್ತು ಅವಾನಿ ಬೈದ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕಡೆ ಮತ್ತೆ ಪೂರ್ಣಿಮೆ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ಪಲ್ಲವಿ ಅಂತ ಅನ್ಬೇಕಾದ್ರೆ, ಇರಲಿ ಬಿಡಿ ಅತ್ತೆ, ಅವ್ರು ಹೇಳಿದ್ದು ಕರೆಕ್ಟ್ ಇದೆ, ನನಗೆ ಈ ಮನೇಲಿ ಆಶ್ರಯ ಕೊಟ್ಟಿದ್ದೀರಾ, ಇದಕ್ಕೂ ಹೆಚ್ಚಾಗಿ ನಾನು ಏನು ಕೇಳಬಾರ್ದು, ನನ್ನ ಯೋಗ್ಯತೆಯೇ ಇಷ್ಟು ಅಂತ ಅನಿಸುತ್ತೆ, ಈಗ ಕಟ್ಕೊಂಡು ಗಂಡನೂ ಬಿಟ್ಟು ಬಂದಿದ್ದೀನಿ, ಈ ಕಡೆ ಅಪ್ಪ ಅಮ್ಮನೂ ನನ್ನನ್ನು ದೂರ ಮಾಡಿದ್ದಾರೆ, ತಿನ್ನಕ್ಕೆ 3 ಅಗಳು ಕೊಟ್ಟು ಆಶ್ರಯ ಕೊಟ್ಟಿದ್ದೀರಾ, ಅಷ್ಟೇ ಸಾಕು ಅಂತ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಅಳ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಭೂಮಿ, ಪೂರ್ಣಿಮಾ ಮತ್ತು ಶಿವು 3 ಜನ ಸಹ ಬಂದು ಮಾತಾಡಿಸ್ತಿರ್ತಾರೆ. ಆವಾಗ ಭೂಮಿ ಹೇಳ್ತಾ ಇರ್ತಾಳೆ, ಪಲ್ಲವಿ ಅತ್ತೆ ಹೇಳ್ತಾ ಇದ್ರು, ನೀವು ಯಾಕೆ ನನ್ನ ನಡತೆ ಬಗ್ಗೆ ಈ ಥರ ಮಾತಾಡಿದ್ರು, ನನ್ನ ಯೋಗ್ಯತೆನೇ ಇಷ್ಟು ಅಂತ ಎಲ್ಲ ಈ ಥರ ಹೇಳಿ ಬಂದಿದ್ದೀರಲ್ಲ ಅಂತ ಅಂದಾಗ, ಇನ್ನೇನು ಭೂಮಿಯವರೇ, ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಹೆಣ್ಣು ಏನು ಬೇಕಾದರೂ ಸಹಿಸ್ಕೋತಾಳೆ, ತನ್ನ ನಡತೆ ಬಗ್ಗೆ ಏನಾದರೂ ಹೇಳಿದರೆ ಸಹಿಸ್ಕೊಳಕ್ಕಾಗಲ್ಲ, ಸಮಾಜನೇ ನನ್ನನ್ನು ಈ ಥರ ತಪ್ಪವಳು ಅಂತ ಹೇಳ್ತಾ ಇದೆ ಅಂದಮೇಲೆ ಇನ್ನೇನು ಅಂತ ಅಂದಾಗ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ದೀರಾ, ನಾನೊಂದು ಸ್ಟೋರಿ ಹೇಳ್ತೀನಿ ನೋಡಿ, ದೊಡ್ಡ ಸ್ಟೋರಿನ ಚಿಕ್ಕದಾಗಿ ಹೇಳ್ತೀನಿ. ಈ 5 ವರ್ಷದಿಂದ ಒಂದು ಲಾಡ್ಜ್ ಮುಚ್ಚಿತ್ತು, ಇದಕ್ಕಿದ್ದಂಗೆ ಒಂದಿನ ಓಪನ್ ಆಯಿತು. ಅಲ್ಲಿದ್ದ ಒಬ್ಬ ವ್ಯಕ್ತಿ ರಿಸೆಪ್ಷನ್ಗೆ ಈ ಥರ ಕಜಾಯ ತಗೊಬನ್ನಿ ಅಂತ ಹೇಳ್ದ. ಆದರೆ ಹುಡುಗಿ ಏನೋ ಆರ್ಡರ್ ಸಿಗ್ತಲ್ಲ ಅಂತ ಖುಷಿಯಾಗಿ ಕಜಾಯ ತಗೊಂಡು ಹೋದರೆ, ಇದ್ದಕ್ಕಿದ್ದಂಗೆ ಅಲ್ಲಿ ಪೊಲೀಸು ಪ್ರೆಸ್ ಮೀಟ್ ಎಲ್ಲ ಬಂದು ಅವಳನ್ನು ವೈಶ್ಯವಾಟಿಕೆಯಲ್ಲಿ ಸೇರಿದಳೆ ಅಂತ ಕರ್ಕೊಂಡೋಗಿ ಪೊಲೀಸರ ಮುಂದೆ ನಿಲ್ಲಿಸ್ಬಿಟ್ರು. ಆವಾಗ ನನಗೆ ಯಾವ ಥರ ಆಯಿತು ಗೊತ್ತಾ, ಹುಡುಗಿ ಬೇರೆ ಯಾರೂ ಅಲ್ಲ ನಾನೇ ಅಂತ ಹೇಳಿದಾಗ ಪಲ್ಲವಿಗೆ ಶಾಕ್ ಆಗ್ತಾ ಇರುತ್ತೆ. ಆಮೇಲೆ ಏನು ಮಾಡಿದ್ರು ಸಹ ಮನೆಯವರೆಲ್ಲೂ ಒಪ್ಪಲಿಲ್ಲ, ಮನೆಗೂ ಸಹ ಸೇರಿಸಲಿಲ್ಲ. ಆದರೆ ನನ್ನ ಜೀವನನೇ ಬೇಡ ಅಂತ ನಾನು ಸಾಯಕ್ಕೆ ಹೊರಟಿದ್ದೆ. ಆವಾಗ ಯಾರು ಎಲ್ಪಿಗೆ ಬರಲಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಬಂದರು ನನ್ನ ಗಂಡ ಅಜಿತ್ ಬಂದು, ಈ ಥರ ಆಕಾಶನೇ 2 ಭಾಗ ಆಗೋ ರೀತಿ ಆಗಿತ್ತು ನನ್ನ ಜೀವನ, ಆದರೆ ನನ್ನ ಗಂಡ ಅದನ್ನೆಲ್ಲ ಸರಿ ಮಾಡಿ ನನಗೊಂದು ಜೀವಾಂಶ ಕೊಟ್ಟರು ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನು ಕೇಳಿ ಪಲ್ಲವಿಗೆ ತುಂಬ ಖುಷಿ ಆಗ್ತಿರುತ್ತೆ. ನಿಮ್ಮ ಗಂಡ ಏನೋ ನಿಮ್ಮ ಅಪರಾಧನ ದೂರ ಮಾಡಿದರು, ಆದರೆ ನನಗೆ ಗಂಡನೇ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ಆವಾಗ ಭೂಮಿ ಹೇಳ್ತಾ ಇರ್ತಾಳೆ, ನಿಮ್ಮ ಮೇಲೆ ಬಂದಿರೋ ಕಳಂಕನ ದೂರ ಮಾಡೋಕ್ಕೆ ನಿಮ್ಮ ಗಂಡನೇ ಬೇಕು ಅಂತ ಏನಿಲ್ಲ, ಒಬ್ಬ ಗಂಡಸಾಗಿದ್ದರೆ ಸಾಕು, ಅಂಥ ಗಂಡಸು ನಿಮ್ಮ ಎದುರುಗಡೆನೇ ನಿಂತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಿವು ಸ್ಮೈಲ್ ಮಾಡ್ತಾ ಇರ್ತಾನೆ. ನೋಡಿ, ನಿಮಗೆ ಎಂಥದೇ ಕಳಂಕ ಬಂದಿರಲಿ ಅಥವಾ ಏನೇ ಅನ್ನಲಿ ಪ್ರಪಂಚ, ಆದರೆ ಅದನ್ನು ನಾನು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ದೊಡ್ಡವ್ರ ಗಾದೆ ಇದೆಯಲ್ವ, ಒಂದು ಮಾತು ಹೇಳಿದಾರಲ್ವ, ಸಮಯಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಂತೆ, ಆಗ ತಂತಾನೆಗೆ ಎಲ್ಲದೂ ಸಹ ಸರಿಯಾಗುತ್ತಂತೆ, ಅದನ್ನು ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಪಲ್ಲವಿ ಹೇಳ್ತಾ ಇರ್ತಾಳೆ, ಎಷ್ಟೇ ಸಮಯ ತಂದ್ರೂ ಸಹ ಚಂದ್ರನ ಮೇಲಿರೋ ಕಪ್ಪು ಚುಕ್ಕೆನ ಅಳ್ಸೋಕ್ಕಾಗಲಿಲ್ಲ ಅಲ್ವಾ ಶಿವ ಅಂತ ಅನ್ಬೇಕಾದ್ರೆ
ನೋಡಿ ಆ ಚಂದ್ರ ಒಂಟಿ ಆಗಿದ್ದ, ಅದಕ್ಕೋಸ್ಕರ ಅವನು ತಪ್ಪಿತಸ್ಥ ಅಲ್ಲ ಅಂತ ಪ್ರಪಂಚಕ್ಕೆ ತೋರ್ಸೋಕ್ಕಾಗಲಿಲ್ಲ. ಆದರೆ ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ, ನಿಮ್ಮನ್ನು ತಪ್ಪಿತಸ್ಥಳಲ್ಲ ಅಂತ ನಾವು ಮಾಡೇ ಮಾಡ್ತೀವಿ. ನೀವು ಯಾವಾಗಲೂ ನಗ್ತಾ ಇರಬೇಕು, ನೀವು ನಗ್ತಾ ಇಲ್ಲ ಅಂದರೆ ನನ್ನ ಕೈಲಿ ಖುಷಿಯಾಗಿರೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಅದೇನೇ ಆಗಲಿ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಶಿವ ಮಾತು ಕೊಡ್ತಾ ಇರ್ತಾನೆ. ಆಗ ಮತ್ತೆ ಪಲ್ಲವಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಶಿವ ನಾನು ಮರುಭೂಮಿ ಆಗಿದ್ದೀನಿ ಅಂತ ಅನ್ಬೇಕಾದ್ರೆ, ನೀವು ಮರುಭೂಮಿ ಆಗಿದ್ರೆ ಏನು ಪಲ್ಲವಿ, ಆ ಮರುಭೂಮಿಲಿ ನಾನು ಮಳೆಯಾಗಿರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಪೂರ್ಣಿಮೆ ಹೇಳ್ತಾ ಇರ್ತಾಳೆ, ಇದಕ್ಕಿಂತ ಇನ್ನೇನು ಬೇಕಮ್ಮ ಪಲ್ಲವಿ ನಿನಗೆ, ಆ ಆಪಾದನೆ ಅನ್ನೋದು ಆ ಸೀತೆನೂ ಬಿಟ್ಟಿಲ್ಲ, ಭೂಮಿನೂ ಬಿಟ್ಟಿಲ್ಲ, ಹಾಗೆ ಪಲ್ಲವಿನೂ ಬಿಡಲ್ಲ. ಅದನ್ನೆಲ್ಲ ನಾವು ಈಜಬೇಕು, ಈಜಿ ಮುಂದೆ ಜೀವನದಲ್ಲಿ ಬರಲೇಬೇಕು, ಇದೇ ಏನು ಮಾಡೋಕ್ಕಾಗಲ್ಲ, ಒಳ್ಳೆ ದಿನಗಳು ಬಂದೇ ಬರ್ತವೆ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಆ ನಂಬಿಕೆ ಮೇಲೆ ನಾನು ಇನ್ನೂ ಜೀವಂತವಾಗಿ ಬದುಕಿದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಬೇಜಾರು ಮಾಡಿಕೊಂಡು ಹಾಗೆ ಬಂದು ನಿಂತ್ಕೊಂಡಾಗ ಮತ್ತೆ ಶಿವು ಪಲ್ಲವಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಭೂಮಿನ ನೋಡಿಕೊಂಡು ನೋಡಿದ್ರ ಯಾವಾಗಲೂ ಅಷ್ಟೇ ಅವ್ರು ಹೀಗೆ ಇರ್ತಾರೆ, ನಾನು ಎಷ್ಟು ಸಮಾಧಾನ ಮಾಡಬೇಕು ಅಂತ ಅಂದ್ರೂ ಸಮಾಧಾನ ಆಗ್ತಾ ಇಲ್ಲ, ನನ್ನೆಲ್ಲ ಪ್ರಯತ್ನಗಳು ವಿಫಲವಾಗ್ತಿದ್ದಾವೆ, ಅದು ಬೇರೆ ಸಾಲದು ಅಂತ ತನ್ನ ಮೇಲೆ ಬಂದಿರೋ ಆಪಾದನೆನ ಒತ್ಕೊಬಿಟ್ಟು ನಾನೇ ಮಾಡಿದ್ದು ಅಂತ ಈ ಥರ ಮಾಡ್ತಾ ಇದ್ದಾರೆ, ನನ್ನ ಮೇಲಿನಗೋಸ್ಕರ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಶಿವು ಭೂಮಿ ಹತ್ರ ಹೇಳ್ತಾ ಇರ್ತಾನೆ, ಅದೇನು ಮಾಡ್ತಿರೋ ಗೊತ್ತಿಲ್ಲ ಭೂಮಿಯವರೇ, ಪ್ಲೀಸ್ ಇವ್ರನ್ನ ನಗೋ ರೀತಿ ಮಾಡಿ ಅಂತ ಅಂದಾಗ, ನನ್ನ ಹತ್ರ ಐಡಿಯಾ ಇದೆ ಬರ್ತೀನಿ ಇರಿ ಅಂತ ಭೂಮಿ ಹೋಗ್ಬಿಟ್ಟು ಅಜಿತ್ನ ಬರ್ತಾಳೆ. ಅಜಿತ್ ಬಂದಾಗ, ಸಾಹೇಬ್ರೆ ಶುರು ಮಾಡಿ ಅಂತ ಅಂದಾಗ, ನಾನೇನು ಶುರು ಮಾಡೋಣ ಅಂದಾಗ, ಅಯ್ಯೋ ಶುರು ಮಾಡಿ ಸಾಹೇಬ್ರೆ ಅಂತ ಇರ್ತಾಳೆ. ನೀನೇ ಅಲ್ಲೋ ಭೂಮಿ ಬಂದಿದ್ದು, ನನ್ನ ಹತ್ರ ಐಡಿಯಾ ಇದೆ ಅಂತ ಅಂದ್ಬಿಟ್ಟು ಇವಾಗ ನನ್ನನ್ನು ಹೇಳ್ತಿದ್ಯಾ ಅಂದಾಗ, ನೀವೇ ನನ್ನ ಐಡಿಯಾ ಏನಾದರೂ ಮಾಡಿ ಅಂತ ಅಂದಾಗ, ಈ ಕಡೆ ಶಿವನೇ ಹೇಳ್ತಾ ಇರ್ತೀನಿ, ಏನಾದರೂ ಮಾಡಿ ಇವ್ರನ್ನ ನಗೋ ರೀತಿ ಮಾಡಿ ಅಂತ ಅಂದಾಗ, ನನ್ನ ಹತ್ರ ಐಡಿಯಾ ಇದೆ ಅಂತ ಅಂದ್ಬಿಟ್ಟು ಚೇರ್ ತಗೊಬಂದು ಈ ಕಡೆ ಪಲ್ಲವಿನ ಕೂರಿಸ್ಬಿಟ್ಟು ಏನೇ ಆಗಲಿ ನಗಬೇಕು ಅಂತ ಸಾಂಗಿಗೆ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಅಡುಗೆ ಮಾಡೋರ್ನೆಲ್ಲ ಕರೆದ್ಬಿಟ್ಟು ಎಲ್ಲರೂ ಸಹ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಪಲ್ಲವಿನ ನಗಿಸ್ಬಿಡ್ತಾರೆ. ಆವಾಗ ಪಲ್ಲವಿ ಹೇಳ್ತಾ ಇರ್ತಾಳೆ, ನಾನು ತುಂಬ ಬೇಜಾರಲ್ಲಿದ್ದೆ, ನೀವೆಲ್ಲ ಸೇರಿ ನನಗೆ ಇಷ್ಟು ಪ್ರೀತಿ ಕೊಟ್ಟು ನಾನು ನಗುವಾಗ ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಸ್ಮೈಲ್ ಮಾಡ್ತಾ ಇರ್ತಾರೆ. ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾಳೆ, ಅಜಿತ್ ಅಂತ ಅಣ್ಣ ಇರಬೇಕಾದ್ರೆ ನಾನು ಈ ಮನೇಲಿರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತ ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ, ನಿಮ್ಮ ಸ್ವಂತ ಅಣ್ಣ ಅಂತಲೇ ಅಂದ್ಕೊಳ್ಳಿ, ಮುಂದಿನ ತಿಂಗಳು ಹೇಗಿದ್ರು ರಾಖಿ ಹಬ್ಬ ಇದೆಯಲ್ಲ, ಮನೆಗೆ ಬಂದು ರಾಖಿ ಕಟ್ಟಿ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅವಾಗ ಸಂಗೀತ ಹೇಳ್ತಾಳೆ, ಮುಂದಿನ ತಿಂಗಳವರೆಗೂ ಯಾಕೆ ಕಾಯ್ತೀಯ ಪಲ್ಲವಿ, ಇವಾಗಲೇ ಕಟ್ಬಿಡು ಅಂತ ಅಂದಾಗ, ನನಗೇನು ಅಭ್ಯಂತರ ಇಲ್ಲ ಅಂದಾಗ, ಇರು ನಾನು ರಾಖಿ ತಗೊಬರ್ತೀನಿ ಅಂತ ಸಂಗೀತ ರಾಖಿ ತರಕ್ಕೆ ಹೋಗ್ತಾಳೆ. ಈ ಕಡೆ ರಾಖಿ ತಂದಾಗ ಖುಷಿಯಿಂದ ಪಲ್ಲವಿ ರಾಖಿ ಕಟ್ತಾಳೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಏನಾದರೂ ಕೊಡಿ ಸಾಹೇಬ್ರೆ ಅಂತ ಅಂದಾಗ, ನನ್ನ ನಾಚಿಕೆ ಆಗುತ್ತೆ, ಎಲ್ಲರೂ ಇದ್ದಾರಪ್ಪ ನಾನು ಕೊಡಲ್ಲ ಅಂದಾಗ, ಅಯ್ಯೋ ಸಾಹೇಬ್ರೆ ನಾನು ಅದನ್ನೆಲ್ಲ ಕೇಳಿದ್ದು, ಇವಾಗ ರಾಖಿ ಕಟ್ಟಿದ್ರಲ್ಲ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿ ಅಂತ ಅಂದಾಗ, ಗಿಫ್ಟಾ ನಾನೇನು ಕೊಡೋಣ, ನಾನೇನು ತಂದಿಲ್ಲ, ಅಮ್ಮ ಏನೋ ರಾಖಿ ತಂದಿದ್ರು, ಹೇಳಿದ ತಕ್ಷಣ ಹೋಗಿ ತಂದುಕೊಟ್ಬಿಟ್ರು, ನನಗೇನಾದರೂ ಗೊತ್ತಿತ್ತಾ ಗಿಫ್ಟನ್ನ ಬ್ಯಾಗಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬರೋಕ್ಕೆ, ನನಗೆ ಹತ್ರ ಏನೂ ಇಲ್ಲ ಅನ್ಬೇಕಾದ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಇವಾಗ ಏನಾದರೂ ಪಲ್ಲವಿಯರಿಗೆ ನೀವು ಕೊಡಲೇಬೇಕು ಗಿಫ್ಟು ಅಲ್ವಾ ಅತ್ತೆ ಅಂತ ಅಂದಾಗ, ಮುಖಣು ಏನಾದರೂ ಕೊಡು ಅಂತ ಅಂದಾಗ ಅಜಿತ್ ಎದ್ಬಿಟ್ಟು ದುಡ್ಡು ಕೊಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಪಲ್ಲವಿ ಬೇಡ ಅಣ್ಣ ಅಂತ ಅಂದಾಗ, ಹಾಗೆಲ್ಲ ಅನ್ಬೇಡ, ಅರ್ಶಿನ ಕುಂಕುಮ ಬಳೆ ಹೂವು ಸೀರೆ ಎಲ್ಲನೂ ನಾನು ತರಬೇಕಿತ್ತು, ಆದರೆ ರಾಖಿ ಕಟ್ತೀರಾ ಅಂತ ನನಗೂ ಗೊತ್ತಿರಲಿಲ್ಲ, ಅದ್ರ ಸಲುವಾಗಿ ದುಡ್ಡು ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ನೀವು ತೊಗೊಳ್ಳಿ ಪ್ಲೀಸ್, ಅಣ್ಣನಾಗಿ ತಂಗಿಗೆ ಕೊಡ್ತಾ ಇರೋದು ಮೊದಲೇ ಗಿಫ್ಟ್ ಅಂತ ಅನ್ಬೇಕಾದ್ರೆ ಶಿವನ ಮುಖನ ನೋಡ್ತಾ ಇರಬೇಕಾದ್ರೆ ಶಿವು ತಗೋ ಅಂತ ಪಲ್ಲವಿಗೆ ಹೇಳ್ತಾನೆ. ಆವಾಗ ಅವಳು ಸಹ ಖುಷಿಯಿಂದ ತೊಗೊಂಡಾಗ, ನೀವು 100 ವರ್ಷ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅವಾಗ ಶಿವ ಹೇಳ್ತಾನೆ, ಖುಷಿ ಆಯ್ತಾ ಪಲ್ಲವಿಯವರೇ, ನೋಡಿದ್ರಾ ಆ ದೇವರು ನಿಮಗೆ ಕರುಣಿಸ್ತಾ ಅಂತ ಅನಿಸುತ್ತೆ, ಅದಕ್ಕೆ ಇವತ್ತು ಒಳ್ಳೆ ಅಣ್ಣನೂ ಸಹ ನಿಮಗೆ ಸಿಕ್ಕಿದ್ರು ಅಂತ ಅಂದಾಗ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ, ಕರೆಕ್ಟ್ ಶಿವು ನೀನು ಹೇಳಿದ್ದು, ನೋಡು ಪೂರ್ಣಿಮಾ ನೀನೇನು ಬೇಜಾರು ಮಾಡ್ಕೋಬೇಡ, ಇವಳು ನನಗೆ ಮಗಳಿದ್ದ ರೀತಿ, ನೀನು ಯಾವಾಗಾದರೂ ನಮ್ಮ ಮನೆಗೆ ಬರ್ಬೋದು, ಹಾಗೆ ನೀನು ಇಬ್ಬರು ಮಕ್ಕಳು ಇದ್ದಾರಲ್ಲ ಅವ್ರ ಮದುವೆಗೂ ಸಹ ನಾವು ಇದೇ ರೀತಿ ಖುಷಿಯಿಂದ ಬಂದು ಮದುವೆನ ಮಾಡಿಕೊಡ್ತೀವಿ, ನಿನಗೆ ಖುಷಿನ ಅಂದಾಗ ಪೂರ್ಣಿ ತುಂಬ ಖುಷಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಿವನ ನೋಡಿಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ, ನೋಡಪ್ಪ ಶಿವು, ಇವರಿಬ್ಬರು ತಂಗಿ ಜವಾಬ್ದಾರಿ ನಿಂದೆ, ನೀನೇ ಮದುವೆ ಮಾಡಬೇಕು ಅಂದಾಗ, ಅಪ್ಪ ಬೇಡ ಅದೆಲ್ಲ ನನ್ನ ಕೈಲಿ ಆಗಲ್ಲ, ಇವರಿಬ್ಬರು ಅದರಲ್ಲಿ 3 ಜನರಲ್ಲಿ ಒಬ್ಬರು ಓಕೆ, ಇವರಿಬ್ಬರು ಮದುವೆ ವಿಷಯಕ್ಕೆ ನಾನು ಹೋಗಲ್ಲಪ್ಪ, ನನ್ನ ಕೈಲಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೇನು ಗೊತ್ತು, ಒಂದು ಮಾತು ಕೇಳಿದ್ದೀರಾ ನೀವು, ಆ ಸಮುದ್ರನ ಕಡ್ದಾಗ ಶಿವಂಗೆ ಹಾಲ ಸಿಕ್ತಂತೆ, ಹಾಗೆ ನಾನೇನಾದರೂ ಇವ್ರ ಸಾಹಸಕ್ಕೆ ಹೋದರೆ ಅಷ್ಟೇ ನನಗೆ ಕೋಲಾಹಲ ಮಾಡಿಬಿಡ್ತಾರೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆವಾಗ ಅವನಿ ಮಾತ್ರ ಸಿಟ್ಟು ಮಾಡ್ಕೊತಿರ್ಬೇಕಂದ್ರೆ ಮತ್ತೆ ಸಂಗೀತ ಹೇಳ್ತಾಳೆ, ಹಾಗೆಲ್ಲ ಅನ್ನಂಗಿಲ್ಲಪ್ಪ, ಜವಾಬ್ದಾರಿ ತುಂಬಾ ಇದೆ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸಂಗೀತ ಹೇಳ್ತಾಳೆ, ಹಾಗೆಲ್ಲ ಅನ್ಬಾರ್ದು, ಹೆಣ್ಮಕ್ಳು ಯಾವ ಥರ ಗೊತ್ತೇನಪ್ಪ, ಇದು ಸ್ಟವ್ ಮೇಲೆ ಹಾಲು ಇಕ್ಕೋ ರೀತಿ, ಉಕ್ಕುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ, ಏನು ಮಾಡಿದ್ರು ಅದು ಉಕ್ಕೋದೇ ಇಲ್ಲ, ಆ ಕಡೆ ಈ ಕಡೆ ನೋಡೋಷ್ಟಿಗೆ ಉಕ್ಕಿ ಸ್ಟವ್ವೇ ಆಫ್ ಆಗಿಬಿಡುತ್ತೆ, ಆ ರೀತಿ ಇರ್ತಾರೆ ಅಂದಾಗ ಅಜಿತ್ತು, ಅಮ್ಮ ನೀನು ಎಂತ ಮಾತಾಡ್ದಮ್ಮ, ಸತ್ಯವಾದ ಮಾತು ಹೇಳ್ಬಿಟ್ಟೆ, ಎಳ್ಜಡೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ, ಸ್ವಲ್ಪ ನೋಡಿದರೆ ಫ್ರೀ ಏರ್ ಬಿಟ್ಕೊಂಡು ಕಾಲೇಜಿಗೆ ಹೋಗ್ತಾ ಇರ್ತಾರೆ.
ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಅಜ್ಜಿತ್ ಮುಖ ನೋಡಿಕೊಂಡು ಓಹೋ ಇದೆಲ್ಲ ಎಕ್ಸ್ಪೀರಿಯೆನ್ಸು ಸಾಹೇಬ್ರಿಗೆ ಅಂದಾಗ ಎಕ್ಸ್ಪೀರಿಯೆನ್ಸು ಇಲ್ಲ ಶೇಕ್ಸ್ಪೀರಿಯೆನ್ಸು ಇಲ್ಲ, ಇದು ಶೇಕ್ಸ್ಪೀರಿಯನ್ಸ್ ಅಂತ ಒಬ್ಬ ವಿಜ್ಞಾನಿ ಅಂದ ಕಾಲದಲ್ಲೇ ಇದನ್ನೆಲ್ಲ ಬರೆದಿದ್ರು, ಅದೆಲ್ಲ ನಿನಗೆ ಗೊತ್ತಿಲ್ಲ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅದನ್ನೆಲ್ಲ ಬಿಡಿ ಫಸ್ಟು ಇವ್ರನ್ನ ಮದುವೆಗೆ ಒಪ್ಸಿ ಅಂತ ಪಲ್ಲವಿ ಶಿವನ್ ತೋರಿಸ್ತಿರ್ಬೇಕಾದ್ರೆ ಯಾಕಪ್ಪ ದೊರೆ ನಿನಗೆ ಮದುವೆ ಬೇಡವಾ ಅಂತ ರಮಣ್ ಕೇಳ್ತಿರ್ಬೇಕಾದ್ರೆ ಬೇಡಪ್ಪ ಬೇಡಪ್ಪ ಅದರಲ್ಲೂ ಸದ್ಯಕ್ಕಂತೂ ನಾನು ಮದುವೆ ನನಗೆ ಬೇಡ ಅನ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಅಣ್ಣ ತಂಗಿ ತವರಿಗೆ ಬಾ ತಂಗಿ ಶಿವಣ್ಣನ ಥರ ಇವ್ರು 3 ಜನ ತಂಗಿರಿಗೂ ಇವರು ಕಾವಲಾಗಿರ್ತಾರೆ, ಇವರೆಲ್ಲ ಮದುವೆ ಆದಮೇಲೆ ಅವ್ರು ಆಗ್ತಾರೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವನಿ ಹೇಳ್ತಾ ಇರ್ತಾಳೆ ನಾನು ಚಿಕ್ಕವಳು ನನಗೆ ಇವಾಗ ಮದುವೆ ಬೇಡ ಅಂದಾಗ ಶಿವಾನಿ ನನಗೂ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಮ್ಯಾರೇಜಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವ ಹೇಳ್ತಾ ಇರ್ತಾನೆ ಇವರೇನ ಮೈನರ್ ಅಲ್ಲ ಮೇಜರು, ಆದರೆ ಮಾತು ಮಾತ್ರ ಇದೆಯಲ್ಲ ಸಿಕ್ಕಾಬಟ್ಟೆ ಇದೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಆಗ ಪೂರ್ಣಿಮಾ ತುಂಬ ಬೇಜಾರು ಮಾಡಿಕೊಂಡು ಮಾಧವನ ನೆನೆಸ್ಕೊಂಡು ನೋಡಿದ್ರ ಮಾಧವ್ ನಿಮಗೆ ಮನೆ ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ರಿ ಅದೇ ರೀತಿ ಇದೆ, ಧಾನ್ಯ ಚೆಲ್ದಂಗೆ ನಗು ಚೆಲ್ತಾ ಇರಬೇಕು, ಹಾಗೆ ಸೂರ್ಯ ಬೆಳಗಾಗೆ ಖುಷಿ ಎಲ್ಲ ಚೆಲ್ಲಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ರಲ್ಲ ಅದೇ ರೀತಿ ಇವತ್ತಿದೆ. ಆದರೆ ಅದನ್ನು ನೋಡೋಕ್ಕೆ ನೀವೇ ಇಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಪೂರ್ಣಿ ಸಮಾಧಾನ ಮಾಡ್ಕೊ, ಅವರು ದೈಹಿಕವಾಗಿ ನಿನ್ನ ಜೊತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವರು ಇಲ್ದಲೇ ಇರ್ಬೋದು, ಆದರೆ ಮಾನಸಿಕವಾಗಿ ನಿನ್ನ ನಗುವಿನ ಮುಖದಲ್ಲಿ ಅವರು ಖಂಡಿತ ನಿನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಸಂಗೀತ ಈ ಕಡೆ. ಅವಾಗ ಪಲ್ಲವಿ ಹೇಳ್ತಾ ಇರ್ತಾಳೆ ಅತ್ತೆ ಅಂತಾಕ್ಷರಿ ಆಡೋಣ ಇವಾಗ ಇನ್ನೂ ಟೈಮ್ ಇದೆಯಲ್ಲ ಅಂದಾಗ ಬೇಡಮ್ಮ ನನ್ನ ಕೈಲಾಗಲ್ಲ ಅಂತ ಅಂದಾಗ ಅವನಿಗೂ ಸಹ ನಾನು ತುಂಬ ಸ್ಟ್ರೆಸ್ ಆಗಿದ್ದೀನಿ ನಾನು ಆಡಲ್ಲ ಅಂತಾಳೆ, ಶಿವನಿಗೂ ಸಹ ನನ್ನ ಕೈಲಾಗಲ್ಲ ಅಂತ ಅಂದಾಗ ಅಯ್ಯೋ ಹೇಳೋದು ಮರೆತುಬಿಟ್ಟೆ, ಆ ರೂಮ್ ಇದೆ ಕಂಫರ್ಟಬಲಾಗಿ ನೀವು ಎಲ್ಲಾದರೂ ಮಲ್ಕೊಳ್ಳಿ ಅಂತ ಅಂದಾಗ ಸಂಗೀತ ಹೇಳ್ತಿರ್ತಾಳೆ ನಾನಂತೂ ಇವತ್ತು ಪೂರ್ಣಿ ಜೊತೆನೇ ಇರ್ತೀನಿ, ನಾನು ಅವಳ ಜೊತೆ ತುಂಬ ಮಾತಾಡಬೇಕು ಅಂತ ಅಂದಾಗ ರಮಣ್ ನನ್ನ ಗತಿ ಅಂತ ಅನ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಅಂಕಲ್ ಒಂದು ನಿಮಿಷನೂ ಬಿಟ್ಟು ಇರಲ್ಲ ಅನಿಸುತ್ತೆ ಆಂಟಿನ ಅಂತ ಶಿವ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಮ್ಮ ಅಂಕಲ್ ಬಿಡಪ್ಪ ಯಾವಾಗಲೂ ತಮಾಷೆ ಅಂತ ಎಲ್ಲ ರೇಗಿಸ್ತಾ ಇರ್ತಾರೆ. ಅವಾಗ ಪೂರ್ಣಿಮಾ ಅವರೇ ನಿಮ್ಮ ರೂಮ್ ಯಾವುದು ಅಂತ ಅಂದಾಗ ಎಲ್ಲರೂ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಮಹಾಸಂಚಿಕೆ ಪಾರ್ಟ್ 1 ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.